ನಮಸ್ಕಾರ ವೀಕ್ಷಕರೇ, DMSOSಗೆ ಸ್ವಾಗತ. ನಾನು ನಜೀರ್ ಅಹಮದ್ ಚೋರಗಸ್ತಿ. ಅಂಗನವಾಡಿ ಅವ್ಯವಸ್ಥೆ ಸರಿಪಡಿಸಲು ಆಗ್ರಹಿಸಿ ತಾಳಿಕೋಟೆ ಪಟ್ಟಣದ ವಾರ್ಡ್ ನಂಬರ್ 19ರ ವಡ್ಡರ ಓಣಿಯಲ್ಲಿ ಬರುವ ಅಂಗನವಾಡಿ ಕೇಂದ್ರದ ಅವ್ಯವಸ್ಥೆಗೆ ಕಾರಣೀಭೂತರಾದ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತರು, ಸಹಾಯಕರು ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಪಟ್ಟಣದ ಅಂಬೇಡ್ಕರ್ ಸೇನೆ ತಾಲೂಕಾ ಘಟಕ ಹಾಗೂ ಬಾಬು ಜಗಜೀವನ್ ರಾಮ್ ಮಹಿಳಾ ಸ್ವಸಹಾಯ ಸಂಘದ ಪದಾಧಿಕಾರಿಗಳು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆ ಜಿಲ್ಲಾ ಉಪಾಧ್ಯಕ್ಷ ಬಸ್ಸು ಮಾದರ್ ಮಾತನಾಡಿ, ಸದರಿ ಅವ್ಯವಸ್ಥೆ ಕುರಿತು ಈಗಾಗಲೇ ಇಲಾಖೆಯ ಸಿಡಿಪಿಒ ಹಾಗೂ ಸೂಪರ್ವೈಸರ್ ಅವರು ಭೇಟಿ ನೀಡಿದ್ದು ಇಲ್ಲಿವರೆಗೆ ಕ್ರಮ ಜರುಗಿಸಿಲ್ಲ. ಆದಷ್ಟು ಬೇಗ ಕ್ರಮ ವಹಿಸಬೇಕು. ಬೇಜವಾಬ್ದಾರಿ ತೋರಿದ ಎಲ್ಲರನ್ನೂ ಸೇವೆಯಿಂದ ವಜಾಗೊಳಿಸಬೇಕು. ಹೀಗೆ ಮಾಡದೇ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದರು. ಈ ಸಮಯದಲ್ಲಿ ಅಂಬೇಡ್ಕರ್ ಸೇನೆ ತಾಲೂಕು ಘಟಕದ ಅಧ್ಯಕ್ಷ ಗೋಪಾಲ್ ಕಟ್ಟಿಮನಿ, ಪದಾಧಿಕಾರಿಗಳಾದ ಭೀಮಸಿ ಕಾರ್ಕೂರ್, ಪ್ರಜ್ವಲ್ ಕಟ್ಟಿಮನಿ, ಕಾಶಿನಾಥ್ ಮಾದರ್, ಭೀಮಾಶಂಕರ್ ಸೋನಾನೆ, ಸಾಹೇಬಣ್ಣ ಡವಳ್ಗಿ, ಭಾಗ್ಯಶ್ರೀ ಹೊಟಗಾರ್, ಭಾರತಿ ಸೋನಾನೆ, ಹುಸೇನ್ ಜಕಾತಿ ಹಾಗೂ ಬ್ಯಾಕೋಡ್ ಇದ್ದರು. ವರದಿ ಉಸ್ಮಾನ್ ಭಾಗವಾನ್, DMS ನ್ಯೂಸ್ ತಾಳಿಕೋಟೆ. ಅವೆಲ್ಲ ಬೇಕಲ್ರಿ. ಹೌದು. ಇವಾಗ ಸದ್ಯಗೆ ಶಿಕ್ಷಕಿ ಯಾರದಾರ ಇಲ್ಲಿ? ಯಾರಿಲ್ರಿ ಈಗ ಇಲ್ಲಿ. ಮತ್ತೆ ಅಂಗನವಾಡಿ ಚಾಲೂ ಇದೆ ನೇಮಕ ಮಾಡಿಲ್ರಿ, 7 ತಿಂಗಳಾಯ್ತು. ಒಬ್ಬರೊಬ್ರು ಇವತ್ತು ಇವರು ಇಂಜೆಕ್ಷನ್ ಸಂಬಂಧ ಬಂದಾರ ಸರ್ಕಾರದವ್ರ. ಈಗ 7 ತಿಂಗಳಿಂದ ಇದು ಅಂಗನವಾಡಿ ಬಂದೇ ಇದೆ. ನಾವೆಲ್ಲ ಹೇಳಿದ್ಮ್ಯಾಗ ಈಗ ಆಶಾ ಕಾರ್ಯಕರ್ತರು ಬಂದು ಈಗ ಯಾರ್ಯಾರು ಅದಾರ ಮನೆ ಕರಿಸಿ ಈಗೆಲ್ಲ ಚುಟ್ಟು ಮುಟ್ಟು ಮಾಡ್ಯಾರಿ. ಈಗ 7 ತಿಂಗಳಿಂದ ಇದು ಒಂದು ಅಂಗನವಾಡಿ ಬಂದೈತಿ. ಪೂರ ಬಂದೈತಿ. ಯಾವುದೇ ರೀತಿ ಮಕ್ಕಳಿಗೆ ಮತ್ತು ಹೆಣ್ಮಕ್ಳಿಗೆ ಭಾಳ ತೊಂದರೆ ಆಗ್ತಾ ಇದೆ. ಅವ್ರ ಹೆಣ್ಮಕ್ಳಿಗೆ ಕೇಳ್ರಿ, ಮಾತಾಡ್ಸ್ಬೇಕು. ಯಾರು ಅವ್ರು ಡೆಲಿವರಿ ಆದವ್ರಿಗೆ 4 ತಿಂಗಳು 5 ತಿಂಗಳು ಯಾರು ರೇಷನ್ ಕೊಟ್ರ ಯಾವ ಹುಡುಗರಿಗೆ 5 ವರ್ಷ ನಂತರ ಇಲ್ಲೇ ಸಾಲಿ LKG UKG ಕಲ್ಸ್ಬೇಕಂತ ಐತಿ. ದೊಡ್ಡ ದೊಡ್ಡ ಪೇಪರ್ನೇ ಹಾಕ್ತದೆ ಗೌರ್ಮೆಂಟ್. LKG ರೊಕ್ಕ ಕೊಟ್ಟಲ್ಲಿ ಓಣ್ಯಾಗ ರೊಕ್ಕ ಕೊಟ್ಟು ಸಾಲಿಗೆ ಹಚ್ತಾರೆ ಹೆಸರು. 5 ವರ್ಷ ತನಕ ಕಲ್ಸ್ಬೇಕಂತ ಐತಿ. ಇವರು ರೇಷನ್ ಕೊಡೋದು ಇದ್ದಗಡೆ ಆಯ್ತು. ಹುಡುಗರನ್ನ ಯಾರು ಕರ್ಕೊಂಡು ಸಾಲಿಗೆ ಕರ್ಕೊಂಡ್ಬಂದು ಅವ್ರು ಬಿಡೋದು, ಅವ್ರ ಅಟೆಂಡೆನ್ಸ್ ಇಲ್ಲ. ಈಗ ನಿಮ್ಮ ಆಗ್ರಹ ಏನು? ನಮ್ದು ಏನಿಲ್ಲ, ನಮ್ಮ 19 ವಾಡ ಬರೋದನ್ನಕತ್ತಾರ ಅವ್ರು. ಈಗ ಅಲ್ಲಿ ನಮ್ಮ ಓಣ್ಯಾಗ ಮಾಡ್ಬೇಕು. ಬೆಳಗ್ಗೆ 10ಕ್ಕೆ ಚಾಲು ಆಗಿ ಮಧ್ಯಾಹ್ನ 2ರಿಂದ ಕಲ್ಸಲ್ರಕ್ಕ. ಈಗ ಇಲ್ಲಿ ಬಂದವರು ಅಂಗನವಾಡಿ ಒಬ್ರು ಆಗ್ಯಾರ. ಆದ್ರೆ ಅವರು ನಾವು ಮಾಡಿ ಬರ್ಲ ಅಂತ ಹೇಳ್ಯಾರ. ಹಿಂದಲ್ದು ಏನು 5 ತಿಂಗಳು 6 ತಿಂಗಳು ಆ ರೇಷನ್ ಎಲ್ಲಿ ಐತಿ? ಅವರೆಲ್ಲ ಸಂಬಂಧಪಟ್ಟ ಟೀಚರು ಅವರು ಸೂಪರ್ವೈಸರ್ ಮನ್ಯಾಗ ಇಳಿಸ್ಬಂದಾರೆ. ಎಲ್ಲ ಮಾಲ ತತ್ತಿ ಅದು ಏನು ಬರೋದು ಎಲ್ಲ ಅವ್ರ ಮನ್ಯಾಗ ಇಟ್ಟರೆ ಅವ್ರು ಒಯ್ದು. ಇಲ್ಲಂತ್ರ ಏನಿಲ್ಲ ಒಳಗೆ. ಮತ್ತು ಇವರು 6 ತಿಂಗಳು ಕೊಡ್ತೀವಿ ಅಂತ ಮಾನ್ಯ ಸಿಡಿಪಿ ಆಫೀಸರ್ ಇಲ್ಲಿ ಬಂದು ಹೋಗ್ಯಾರ ಮುದ್ದೇಳದವರು ವಾರದಿಂದ. ಅವೆಲ್ಲವನ್ನು ಕೊಡಿಸ್ತೀವಿ ಅಂತ ಹೇಳ್ಯಾರ. 1 ವಾರ ಆಯ್ತು. ಈಗ ಅವ್ರು ಒಳ್ಳೆ ಮತ್ತೆ ದಿನ ಇದೆ ಬಂದದ. ಅದೆಲ್ಲ ಮಟ್ಟ ಬರಬೇಕು. ಮತ್ತು ಆ ಹುದ್ದೆಗಳೆಲ್ಲ ನಮ್ಮ ಒಳಗೆ ಇರೋ ಒಂದು ಹೆಚ್ಚು ವಾರ್ಡ್ ಐತಿ. ಯಾರ ಇಲ್ಲಿ ಬೇರೆ ಜಾತಿಯವ್ರು ತಂದು ಮೇಲಾಧಿಕಾರಿಗಳು ತಂದು ಇಲ್ಲಿ ಹಾಕಿದ್ರೆ ಮೇಲ್ ಜಾತಿಯವ್ರು ತಂದು ಹಾಕ್ತಾರೆ. ಅವರೇ ಇದು ಆಗಿ ಅಲ್ಲಿ ನಮ್ಮ ಮನೆಯವ್ರನ್ನ ತೊಗೋಬೇಕು ಅಂತ ನಮ್ಮ ಮಾಡ್ಯಾಗನೆ ನಮ್ಮ ಬೇಕಾದ್ರೆ ಅಲ್ಲಿ ಐತಿ. ನಮ್ಮ ಬಂದು ಚಂದ ಐತಿ ಅಲ್ಲಿ ಮಾಡಲಿ ಅಂತ. ಮತ್ತು ಅವ್ರ ಮ್ಯಾಗ 6 ತಿಂಗಳ ತನಕ ಇವ್ರು ಇಸ್ದಿನ ಸರಿಯಾಗಿ ಯಾರು ಇವ್ರೇನು ಭ್ರಷ್ಟಾಚಾರ ಮಾಡ್ಯಾರ ಅವನ್ನೆಲ್ಲ ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಅವ್ರಿಗೆ ಅವ್ರು ಕಲಿಬೇಕು. ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ಕೋಬೇಕಂತ ನಮ್ಮ ಮನೆ. ಆಲ್ರೆಡಿ ನಾವು 6 ತಿಂಗಳಟ್ಟು ಅವ್ರಿಗೆ ಸಂದೇಶ ಹೇಳ್ಕೊತ ಬಂದೀವಿ. ಅದೇ ರೀತಿ ಹೇಳ್ಕೊತ ಬಂದೀವಿ. ತಾಲೂಕಾ ಸಿಡಿಪು ಆಫೀಸ್ಗೆ ಹೋಗಿ, ಮೇಳ ಮತ್ತು ಆಫೀಸ್ಗೆ ಹೋಗಿ ಲೆಟ್ರ್ ಕೊಟ್ಟಿವಿ. ಮತ್ತು ಆಫೀಸರ್ನು ಕರೆಸಿದ್ರು. ಮತ್ತು ಇಲ್ಲಿ ಬರೀ ಇದೆ. ಇಲ್ಲಿ ನೋಡ್ರಿ, ಈ ಥರದಾಗಿ ಮಕ್ಕಳು ಕರ್ಕೊಂಡು ಸಾಲ ಬಂದು ಹೋಗ್ತಾವೆ ಮಕ್ಕಳು. ಈ ಥರದಾಗಿ ಅಂಗನವಾಡಿ ಹೆಂಗಿಟ್ರೆ ನೋಡ್ರಿ. ನನಗೆ ಈಗ ಮಗು ಹೊಡೆದಕ್ಕೆ 5ರಾಗ ಬಿದ್ರು ಇನ್ನೂ ರೇಷನ್ ಕೊಟ್ಟಿಲ್ರಿ. ಈಗ ಹಿಂದಲವರು ಪ್ರೆಗ್ನೆಂಟ್ ಅದಾರ, ಅವ್ರಿಗಾರ ರೇಷನ್ ಕೊಡಂಗೆ ಮಾಡ್ರಿ. ಎಷ್ಟು ತಿಂಗಳಾಯ್ತು ಅಂಗನವಾಡಿ ಕೇಂದ್ರ ಬಂದು ಬಿದ್ದು? 6 ತಿಂಗಳು 7 ತಿಂಗಳು ಆಯ್ತು ರೀ. 7 ತಿಂಗಳಾಯ್ತು. ಹ್ಞೂ ರೀ. ಯಾವುದೇ ರೀತಿಯಿಂದ ಸೌಲಭ್ಯಗಳು ಸಿಗ್ಲಿಲ್ಲ? ಏನು ಸಿಕ್ಕಿಲ್ರಿ ನಮಗನ್ಕರ, ಏನು ಸಿಕ್ಕಿಲ್ಲ ನೋಡ್ರಿ. ಯಾರಿದ್ರು ಮೊದಲು ಟೀಚರ್? ಮೊದಲು ಬೇರೆದವ್ರಿಗೆ ಹಾಂ. ಈ ರಿಟೈರ್ಡ್ ಆಗಿ ಎಷ್ಟು ದಿವಸ ಆಯ್ತು? 8 ತಿಂಗಳಾಯ್ತು. ಅವೇನು ಬಡತನ ಆದವ್ರಿಗೆ ಇಲ್ಲ, ಹೊಟ್ಟಿದ್ದವ್ರಿಗೇನು ಇಲ್ಲ. ತಿರುಗಿ ಮತ್ತೆ ನಮ್ಮ ಹುಡುಗಿ ಆಡೋದು ಮತ್ತೆ 1 ತಿಂಗಳಾಗಕ್ಕೆ ಬಂತು, ಏನಿಲ್ಲ. ಈಗ ತಾತ್ಕಾಲಿಕವಾಗಿ ಯಾರು ಶಿಕ್ಷಕಿಯರು ಇಲ್ಲ? ಮತ್ತೆ ಬಡತನ ಆದವ್ರಿಗೆ ಸೂಜಿ ಮಾಡಕ್ ಸತೆ ಹುಡುಗರಿಗೆ ಏನು ಹೇಳಿಲ್ರಿ ನಮಗೆ. ನಮ್ಮ ಅಣ್ಣ ಹೇಳಿದ್ದ ಈಗ ಹೇಳಿದ ಕಗಳ ಇಂಜೆಕ್ಷನ್ ಮಾಡ್ಸ್ಕೊಂಡು ಹೋಗಿನ್ರಿ ನಾ ಬಂದು. ಎಷ್ಟು ಮಂದಿ ಹುಡುಗರು ಬರ್ತಿದ್ವು ಇಲ್ಲಿ? ನಾವು ಹೊಡಿಸಿದ್ವಿ ನಮ್ಮ ಹುಡುಗರು ಕರೆಯಕ್ಕೆ ಬರೋದು. ಹುಡುಗರು ಕರೆಯಕ್ಕೆ ಬರಲ್ಲ ಯಾರು? ಬರಲ್ಲ.
6 ತಿಂಗಳ ಆದರೂ ಸರಿಯಾದ ಬಾಣತಿಯರಿಗೆ ಮತ್ತು ಗರ್ಭಿಣಿಯರಿಗೆ ಯಾವುದೇ ಬರ್ತಕ್ಕಂಥ ಸರ್ಕಾರದಿಂದ ದವಸ ಧಾನ್ಯಗಳು ಮತ್ತು ಪೌಷ್ಟಿಕಾಂಶ ಮತ್ತು ಯಾವುದೇ ಇಂಜೆಕ್ಷನ್ ಆಗಲಿ ಅಥವಾ ಕರೆದು ತಂದು ಅಂಗನವಾಡಿ ಟೀಚರ್ ಹೆಲ್ಪರ್ ಅವ್ರು ಕರ್ಕೊಂಬಂದು ಕೂಡಿಸಿ ಮಾಡ್ಸಕ್ಕಂಥ ಕೆಲಸ ಇರ್ತದೆ ಸರ್ಕಾರದ್ದು. ಅವ್ರು ಇಲ್ಲಿವರೆಗೆ 6 ತಿಂಗಳಾದರೂ ನಾವು ಮೌಖಿಕವಾಗಿ ಹೇಳ್ಕೊತಾ ಬಂದ್ವಿ ಮತ್ತು ಮುದ್ದೆ ಬಳಕೆ ಹೋಗಿನೂ ಹೇಳ್ತಾ ಬಂದ್ವಿ. ವಾದವ್ರನ್ನ ಸಿಡಿಕೋರ್ನ ಇಲ್ಲಿ ಕರೆಸಿ ನೋಡೋದಾರ ಇನ್ಮ್ಯಾಗ ಬರಬರಿ ಮಾಡ್ತೀವಿ ಅಂದರು 6 ತಿಂಗಳು ತನ ಆದ್ರೆ ಯಾವುದೇ ಇನ್ನು 6 ತಿಂಗಳದ್ದು ಕೊಟ್ಟಿಲ್ಲ. ಈಗ ಮುಂದಾದ್ರೂ ಇಲ್ಲ, ನಮ್ಮ ಆ ಕಡೆ ವಾರ್ಡ್ನವ್ರು ಬರಲ್ಲ ಅಂತ ಹೇಳಿದಾರೆ. ಆಲ್ರೆಡಿ ಇಲ್ಲಿ ಅಂಗನವಾಡಿಯವರು ರಿಟೈರ್ಡ್ ಆಗಿ 4 ತಿಂಗಳಾಯ್ತು. 4 ತಿಂಗಳಾಗಿಂದ ಅದಕ್ಕಿಂತ ಮೊದಲೇ 2 ತಿಂಗಳು ಫುಡ್ ಕೊಟ್ಟಿಲ್ಲ. ಮತ್ತು ಈಗಿದ್ದವ್ರಂತರೂ ಆ ಕಡೆ ವಾರ್ಡ್ ಬರಲ್ಲ ಅನ್ನಕ್ಕಂತ ಮಾತಾಡ್ತಾರೆ. ನಮಗೆ ಸದ್ದ ನೋಡಿ ನಾವು ಇವತ್ತು ಇಲ್ಲೇ ದಂಡಿ ಕುಂದ್ರ ಸಂಬಂಧ ತಯಾರಾಗಿ ಇವತ್ತು ಬಂದಿದ್ವಿ. ನಮಗೆ 6 ತಿಂಗಳ ತನೂ ಆದಂಥದ್ದು ರೇಷನ್ ಎಲ್ಲೈತಿ. ಇಲ್ಲಿ ಅಂಗನವಾಡಿ ಅಂತೂ ರೇಷನ್ ಇಳಿಸಲ್ಲ. ಮತ್ತು ಇಲ್ಲಿ ಅವರು ಸಂಬಂಧಪಟ್ಟ ಏನು ಸಿಡಿಕೋನೆ ಇದ್ರೊಳಗೆ ಶಾಮಿಲ್ ಅದನ ಮತ್ತು ಸೂಪರ್ವೈಸರ್ ಇದಕ್ಕೇನು ಸಂಬಂಧಪಟ್ಟ ಅಧಿಕಾರಿಗಳು ಶಾಮಿಲಾಗಿ ಬರ್ತಕ್ಕಂಥ ತತ್ತಿ ದವಸ ಧಾನ್ಯಗಳು ಏನು ಕಾಳು ಕಡಿ ಎಲ್ಲನೂ ಅಲ್ಲಿ ಅವರೇ ಕೊಡ್ತಾರೆ. ಮತ್ತು ಇಲ್ಲಿ ಇವೆಲ್ಲ ಬಾಡಿಗೆ ನಡೆಸ್ತಾರೆ. ಇಲ್ಲಿ ಬಾಡಿಗೆ ಇರ್ತಕ್ಕಂಥ ಮುಂದೆ ಸರಿಯಾಗಿ ಹೋಗೋಕೆ ಜಾಗಿಲ್ಲ, ಇಂಥವು ಬಾಡಿಗೆ ಇಡ್ತಾರೆ. ಅವ್ರು ಬಾಡಿಗೆ ಎಷ್ಟು ಹಾಕ್ತಾರೋ ಏನೋದೆಲ್ಲ ಸರ್ಕಾರ ಕೊಡಬೇಕು. ಮತ್ತು ಇಲ್ಲಿ ದಿನಂಪ್ರತಿ ಈಗ ಸರ್ಕಾರ LKG UKG ಮಕ್ಕಳಿಗೆ ಶಿಕ್ಷಣ ಅಂಗನವಾಡಿ ಕೊಡ್ಬೇಕಂತ ಆದೇಶ ಆಗ್ಯದ. ಆದರೆ ಇವತ್ತು ಮಿತಿಗೆ ಇಲ್ಲಿ ಯಾರು ಸ್ಕೂಲ್ ಇಲ್ಲಾರ ಮಕ್ಕಳನ್ನ ಅವರು 2,000 3,000 ಕೊಟ್ಟು ಇವತ್ತು 3 ವರ್ಷ 4 ವರ್ಷದ ಮಕ್ಕಳ ಮೇಲೆ ನಮ್ಮ ಸಮುದಾಯದವರು ಈ ಕಡೆ ಬಂದು ಸ್ಲಮ್ ಬಡವರು ಜಾಸ್ತಿ ಇದ್ದಾರೆ. ಇವತ್ತು 2,000 3,000 ದುಡ್ಡು ಕೊಟ್ಟು ಪ್ರೈವೇಟ್ ಸ್ಕೂಲಿಗೆ ಕಳಿಸುವಂಥ ಪರಿಸ್ಥಿತಿ ಬಂದದ. ಅದಕ್ಕೆ ಇದು ಏನಿಲ್ಲ, ನಮಗೀಗ ನಾವು ಈ ಸದ್ದ ತಹಸೀಲ್ದಾರ್ದು ಇದೇ ಕೇಳ್ಕೊತೀವಿ. ಇವ್ರ ಮುಖಾಂತರ ಇದು ಸಮಗ್ರ ತನಿಖೆ ಆಗಬೇಕು. 6 ತಿಂಗಳ ತನಕ ಯಾರು ಇದ್ರೊಳಗೆ ಶಾಮಿಲ್ ಅದಾರ ಅವೆಲ್ಲ ಬರ್ತಕ್ಕಂಥ ತತ್ತಿ ರೇಷನ್ ಯಾರು ತೊಗೊಂಡಾರ ಅವ್ರ ಮೇಲೆ ಕ್ರಮ ಆಗಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಸರಿಯಾಗಿ ನಮ್ಮ ಓಣಿ ಒಳಗೆ ಸುಮಾರು ನಮ್ಮ 100 ಮನೆ ಅದಾವೆ ನಮ್ಮ ಸಮುದಾಯದಲ್ಲಿ. ಇಲ್ಲಿ 19ನೇ ವಾರ್ಡ್ನೊಳಗೆ ಅಲ್ಲಿ ಅಂಗನವಾಡಿ ಪ್ರತ್ಯೇಕವಾಗಿ ಅಲ್ಲಿ ಯಾರಿಲ್ಲ ಅಂತಾರೆ. ಅಲ್ಲೇ ಇದು ನಮ್ಮ SC ಕಾಲೋನಿ ಆದ ಕಾರಣ SC ಅವ್ರನ್ನ ಇಲ್ಲಿ ನೇಮಕ ಮಾಡ್ಕೋಬೇಕು. SC ಅವ್ರನ್ನ ನೇಮಕ ಮಾಡ್ಕೊಂಡಾಗ ಅವಾಗ ಸರಿಯಾಗಿ ನಡೀತದೆ ನಮ್ಮದು ಆಗ್ರಹ ಐತಿ. ನಮ್ಮಲ್ಲಿಯವ್ರು ನೇಮಕ ಮಾಡಿಕೊಂಡು 10 ಗಂಟೆಲಿಂದ 2 ಗಂಟೆ ತನಕ ನಡೆಸಲಿಲ್ಲ. ನಮ್ಮಲ್ಲಿ ಚಲೋ ರೂಢಿಗೆ ಐತಿ, ಒಂದು ಸಮಾಜ ಮಂದಿರ ಐತಿ. ಅಲ್ಲಿ 10 ಗಂಟೆ 2 ತನಕ ಅವ್ರು ಮೊದಲು ಶಿಕ್ಷಣ ಕೊಡೋದು ಮಾಡಲಿ. ರೇಷನ್ ಅವತ್ತು 1 ದಿನ 2 ದಿನ ಹೆಚ್ಚು ಮಾಡಲಿ. LKG UKG ನಮ್ಮ ಇಲ್ಲೆಲ್ಲ ಒಣೆಯವ್ರಿಗೆ ಕಲ್ಸಂಗೆ ಆಗ್ಬೇಕಂತೇಳಿ ನಮ್ಮ ಮುಖ್ಯವಾಗಿ ಶಿಕ್ಷಣದ ಆಗ್ರಹ ಮೊದಲೈತಿ. ನಾಳಿಂದ ನಡೆಯೋದು ಮುಂದಿನ ಮನೆಗೆ ನಾವೆಲ್ಲರೂ ಕೂಡಿ ಇಲ್ಲಿ ಸಮಾಜದವರು ನಮ್ಮ ಸಂಘಟನೆಯವರು ಕೂಡಿ ಇನ್ನು ಮುಂದೆ ಏನೇನು ಮಾಡ್ಬೇಕಂತೇಳಿ ಇವತ್ತು ತಹಸೀಲ್ದಾರ್ ಮುಖಾಂತರ ಮನವಿ ಕೊಟ್ಟು ಮುಂದೆ ಮಾತು ವಿಚಾರ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ವಡ್ರೋಣಿಯಲ್ಲಿರುವ ಅಂಗನವಾಡಿ 19 ಸುಮಾರು 7 ತಿಂಗಳಾಯಿತು. ಗರ್ಭಿಣಿಯ ಬಾಣೆತರರಿಗೆ ಜವನ ದಿವಸವನ್ನು ಕೊಡಬೇಕಾಗಿತ್ತು. ಇನ್ನೂವರೆಗೆ ಇಲ್ಲಿ ಒಬ್ಬರು ಟೀಚರ್ ಇಲ್ಲ, ಒಬ್ಬರು ಹೆಲ್ಪರ್ ಇಲ್ಲ, ಯಾವುದೇ ರೀತಿ ಜವನ ದಿವಸ ಕೊಡಲಾರ. ಈಗ ಮಕ್ಕಳಿಗೆ ಈಗ ಬಾಣೆತನವರಿಗೆ ಅರ್ಧವ್ರ ಮತ್ತು ಬಾಣೆತನ ಆದವ್ರ ಅಂಥವ್ರಿಗೆ ದವನ ದಿವಸಗಳು ಸರ್ಕಾರದಿಂದ ಬರಬಾರ್ದು. ದವನ ದಿವಸಗಳನ್ನು ತಾವು ಅಲ್ಲೇ ಗುಳು ಮನಸಾಕತ್ತಾರ ಅಂಗನವಾಡಿಯವರು. ಅದಕ್ಕಾಗಿ ನಮ್ಮ ಅಂಬೇಡ್ಕರ್ ಸೇನೆಯಲ್ಲಿತ್ತ ಈಗ ಎಲ್ಲ ಬಾಣೆತನರಿಗೆ ಮತ್ತು ನಮ್ಮ ಅಂಬೇಡ್ಕರ್ ತಾಲೂಕು ಸಮಿತಿಯ ವತಿಯಲ್ಲಿತ್ತ ಈಗ ನಾವು ಅಂಗನವಾಡಿಗೆ ಇಲ್ಲೇ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿವಿ. ಅದಕ್ಕಾಗಿ ಅವ್ರಿಗೆ ಭಾಳಷ್ಟು ತೊಂದರೆ ಆಗೈತೆ. ಬಾಣೆತನರಿಗೆ ಸರ್ಕಾರದಿಂದ ಬರೋ ದವನ ದಿವಸಗಳನ್ನು ಕೊಡಬೇಕಾಗಿತ್ತು. ಆದರೆ ಇನ್ನೂವರೆಗೂ ಯಾವುದೇ ರೀತಿ ಕೊಡೋಲ್ಲ. 6 ತಿಂಗಳಾಗಿ ಈಗ ಅಡ್ಕೊಂಡು ಮತ್ತು ಅವ್ರ ಗಂಡನ ಮನೆಗೆ ಹೋಗಕತ್ತಿದ್ದಾರೆ. ಇನ್ನೂ ಆದರೂ 6 ತಿಂಗಳು ದವನ ದಿವಸನ ಅವ್ರಿಗೆ ಕೊಟ್ಟಿಲ್ಲ. ಅದಕ್ಕಾಗಿ ನಮ್ಮದೊಂದು ಇದು ಉಗ್ರವಾದ ಹೋರಾಟ ಇದೆ.